ಇನ್ನು ಕೇಸರಿ ಪಾಳಯದಲ್ಲಿ ಇರುವಂತಹ ಆಂತರಿಕ ಕಲಹ ಇದೀಗ ತೀವ್ರವಾಗ್ತಾ ಇದೆ. ಮಧ್ಯ ಕರ್ನಾಟಕದಲ್ಲೂ ಕೂಡ ಕೇಸರಿ ಮನೆಯಲ್ಲಿ ಕಲಹ ಮುಗಿತಾನೇ ಇಲ್ಲ. ಬಿವೈ ವಿಜಯೇಂದ್ರ ಹಾಗೂ ಯತ್ನಾಳ್ ಬಳಿಕ ಈಗ ಮಾಜಿ ಹಾಗೂ ಹಾಲಿಗಳ ನಡುವೆ ಕಿತ್ತಾಟ ಆರಂಭ ಆಗಿದೆ. ಮಾಜಿ ಹಾಗೂ ಹಾಲಿಗಳ ನಡುವೆ ಕಿತ್ತಾಟ ಆರಂಭವಾಗಿದೆ. ಬಿವೈ ವಿಜಯೇಂದ್ರ ಬದಲಾವಣೆಗೆ ಶಾಸಕ ಬಿಪಿ ಹರೀಶ್ ಅವರು ಪಟ್ಟು ಹಿಡಿದಿದ್ರು. ಅಧ್ಯಕ್ಷರಾಗಿ ಅವರು ಬೇಡ ಅಂತ ಪಟ್ಟು ಹಿಡಿದಿದ್ರು. ಹರಿಹರ ಕ್ಷೇತ್ರದ ಶಾಸಕನಿಗೆ ಈಗ ರೇಣುಕಾಚಾರ್ಯ ತಿರುಗೇಟು ಕೊಟ್ಟಿದ್ದಾರೆ. ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರ ನಡುವೆ ಕಿತ್ತಾಟ ಆರಂಭವಾಗಿದೆ. ಅವರು ನನ್ನ ಹೆಸರು ಹೇಳೋದಕ್ಕೂ ಕೂಡ ಅಸಹ್ಯ ಅಂತ ಹೇಳಿದ್ದಾರೆ. ಈ ಹಿಂದೆ ಅವರು ಸೋತಾಗ ಪ್ರತಿದಿನ ನಮ್ಮ ಮನೆಯಲ್ಲೇ ಬಂದಿರ್ತಾ ಇದ್ರು. ಆಗ ಹಿಂದೆ ನನ್ನ ಮನೆಯಲ್ಲೇ ಬಂದಿರ್ತಾ ಇದ್ರಿ. ಮಿಸ್ಟರ್, ನಿನಗಿಂತ ಬಹಳಷ್ಟು ಚೆನ್ನಾಗಿ ಭಾಷೆಗಳನ್ನು ಬಳಸೋದಕ್ಕೆ ನನಗೂ ಕೂಡ ಬರುತ್ತೆ. ಸತ್ಯ ಹರಿಶ್ಚಂದ್ರ ನಿಮ್ಮ ಮನೆಯಲ್ಲೇ ಏನಾದರೂ ಹುಟ್ಟಿದ್ನ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ಮೇಲೆ ಈ ರೀತಿಯಾಗಿ ಮಾತನಾಡಿದ್ರೆ ನನ್ನ ಶೈಲಿಯಲ್ಲೇ ನಾನು ಉತ್ತರ ಕೊಡಬೇಕಾಗುತ್ತೆ. ಎಲ್ಲ ಮರೆತು ಹೋಯ್ತಾ? ನನ್ನ ಜೊತೆಗೆ ಇದ್ದಿದ್ದು, ನಾನು ನಿನಗೆ ಮಾಡಿರುವಂತಹ ಸಹಾಯಗಳು ಮರೆತು ಹೋಯ್ತಾ? ಈಗ ಯಾಕೆ ಲೂಸ್ ಟಾಕ್ ಮಾಡ್ತಾ ಇದೀಯಾ? ನೀನು ಹಿಂದೆ ಕಾಂಗ್ರೆಸ್ನವರಿಗೆ ಸೇಲ್ ಆಗಿದ್ದೆ ಅಂತ ಗಂಭೀರ ಆರೋಪ ಕೂಡ ಮಾಡಿದ್ದಾರೆ. ಆಯ್ತಪ್ಪ, ಹೆಸರು ಹೇಳಕ್ಕೂ ಅಸಹ್ಯ ಆಗುತ್ತಂತ ಹೇಳ್ತಿದ್ದಿಲ್ಲಪ್ಪ. ಹೇಳಿದಲ್ಲಿ ನಿನ್ನೆ 18ರಿಂದ 2018 ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ್ವೆ ಸೋತ ಮೇಲೆ 5 ವರ್ಷಗಳ ಕಾಲ ಪ್ರತಿ ದಿವಸ ನನ್ನ ಮನೆಯಲ್ಲಿ ಇರ್ತಿದ್ದೆ. ಮರ್ತು ಬಿಟ್ಟಿದೀಯಾ? ನಮ್ಮ ಕ್ಷೇತ್ರ ಜನರಿಗೆ ಗೊತ್ತು, ನಿಮ್ಮ ಕ್ಷೇತ್ರ ಜನರಿಗೆ ಗೊತ್ತು, ದಾವಣಗೆರೆ ಜಿಲ್ಲೆ ಜನರಿಗೆ ಗೊತ್ತು. ಯಾಕಪ್ಪ ನನ್ನ ಮನೆಗೆ ಇರ್ತಿದ್ದೆ ಬಂದು? ನಿನ್ನೆಲ್ಲ ಕೆಲಸಗಳು ನಾನೇ ಮಾಡಿಕೊಡ್ತಿದ್ದೆ. ಭಾಳ ಮರ್ಯಾದಸ್ತೆ ಆಗಿದ್ರೆ ನನ್ನ ಮನೆಗೆ ಬರಬಾರ್ದಾಗಿತ್ತಲ್ಲ. ಹಂಗಾರೆ ನನ್ನ ಸವಾಸ ಯಾಕೆ ಮಾಡಿದೆ? ಭಾಳ ಸಂಸ್ಕಾರ ಸಂಸ್ಕೃತಿ ಇದೆ ಮಿಸ್ಟರ್. ನನಗೆ ನಿನಗಿಂತೂ ಜಾಸ್ತಿ ಭಾಷೆ ಬಳಸಕ್ಕೆ ಬರುತ್ತೆ. ನಿನಗಿಂತೂ ನಾನು ಹಳ್ಳಿ 10ರಷ್ಟು ಭಾಷೆ ಚೆನ್ನಾಗಿ ಬಳಸಕ್ಕೆ ಬರುತ್ತೆ. ನಾನು ಕೇಳ್ತೀನಿ, 5 ವರ್ಷಗಳ ಕಾಲ ಎಲ್ಲ ಕೆಲಸಗಳು ನಾನೇ ಮಾಡಿಸ್ಕೊಟ್ಟೆ. ನೆನಪಿದೆಯಾ? ಈಗ ಭಾಳ ಆದರ್ಶ ಪುರುಷನಂತೆ, ಸತ್ಯ ಹರಿಶ್ಚಂದ್ರಂತೆ. ಸತ್ಯ ಹರಿಶ್ಚಂದ್ರ ನಿಮ್ಮ ಮನೇಲಿ ಹುಟ್ಟಿದ್ನ? ಈ ರೀತಿ ಹಗುರವ ಮಾತಾಡಿದರೆ ಇನ್ನು ಮುಂದೆ ನಾನು ನನ್ನ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ. ಆಯ್ತಪ್ಪ, ಹೆಸರು ಹೇಳಕ್ಕೂ ಅಸಹ್ಯ ಆಗುತ್ತಂತ ಹೇಳ್ತಿದ್ದಿಲ್ಲಪ್ಪ. ಹೇಳಿದಲ್ಲಿ ನಿನ್ನೆ 18ರಿಂದ 2018 ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ್ವೆ ಸೋತ ಮೇಲೆ 5 ವರ್ಷಗಳ ಕಾಲ